ಇವತ್ತು ಮಕ್ಕಳಿಗೆ ಓದಿನ ಬಗ್ಗೆ ಎಷ್ಟು ಪ್ರೆಷರ್ ಇರುತ್ತೆ ನಮಗೆ ಗೊತ್ತಿಲ್ಲದೇನೆ ಅಂತ ನೋಡೋಣ. ಆ್ಯಕ್ಚುಲಿ ನನ್ನ ಮಗ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾನೆ. ಅವನಿಗೆ ಯಾವತ್ತೂ ನಾವು ಎಷ್ಟು ಮಾರ್ಕ್ಸ್ ತೊಗೊಂಡೆ, ಅಷ್ಟು ಮಾರ್ಕ್ಸ್ ತಗೋ, ಇಷ್ಟು ತಗೋ ಅಂತ ಹೇಳಿದ್ದೇ ಇಲ್ಲ. ಸಡನ್ನಾಗಿ ಒಂದು ಕಿರು ಪರೀಕ್ಷೆಯಲ್ಲಿ ಮನೆಗೆ ಬಂದುಬಿಟ್ಟು ತುಂಬ ಡಲ್ಲಾಗಿದ್ದ. ಯಾಕೆ ಅಂತ ಕೇಳಿದರೆ, ಅಮ್ಮ ಯಾಕೋ ಔಟ್ ಆಫ್ ಔಟ್ ಬರೋ ಥರ ಕಾಣಿಸೋದಿಲ್ಲ ಅಂತ ಅಂದ. ಔಟ್ ಆಫ್ ಔಟ್ ಅನ್ನೋ ಶಬ್ದನ ನಾವು ಮನೆಯಲ್ಲಿ ಬಳಸಿದ್ದೇ ಇಲ್ಲ. ಇವನಿಗೆ ಹೆಂಗಪ್ಪ ಈ ಶಬ್ದ ಗೊತ್ತಾಯಿತು ಅಂತ ನನಗೆ ಫಸ್ಟ್ ಪ್ರಾಬ್ಲಮ್ ಆಯಿತು. ಆಮೇಲೆ ಯಾರು ಹೇಳಿದರು ಔಟ್ ಆಫ್ ಔಟ್ ಅಂತ, ಯಾಕೆ ತೊಗೋಬೇಕು ಅಂತೆಲ್ಲ ಕೇಳಿದ್ರು. ಇಲ್ಲ, ಕ್ಲಾಸಲ್ಲಿ ಟೀಚರ್ ಕೇಳ್ತಾರೆ ಯಾಕೆ ಔಟ್ ಆಫ್ ತೊಗೊಂಡಿಲ್ಲ ನೀನು ಅಂತ, ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂತ ಹೇಳ್ತಾರೆ ಅಂತ. ಆಮೇಲೆ ಮಾರ್ಕ್ಸ್ ಬಂದಿದ್ದಾಯಿತು. ನಾವು ಟೀಚರ್ನ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಮೀಟ್ ಮಾಡಿದ್ದಾಯಿತು. 25 ಮಾರ್ಕ್ಸ್ಗೆ 24 ಮಾರ್ಕ್ಸ್ ಬಂದಿದೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾನೆ. ಟೀಚರ್ ಕೇಳ್ತಾ ಇದ್ದಾರೆ ಯಾಕೆ ಔಟ್ ಆಫ್ ತೊಗೊಳ್ಳಿಲ್ಲ ಅಂತ. ನನಗೆ ನಗಬೇಕೋ ಅಳಬೇಕು ಅಂತಲೇ ಗೊತ್ತಾಗಿಲ್ಲ. ಮಾರ್ಕ್ಸ್ಗೆ ಇಂಪಾರ್ಟೆನ್ಸ್ ಇರುತ್ತೆ, ಕೆಲವೊಂದು ಕಡೆ ಇಷ್ಟೇ ಮಾರ್ಕ್ಸ್ಗೆ ಕಟ್ ಆಫ್ ಅಂತೆಲ್ಲ ಇರುತ್ತೆ, ನಿಜ. ಆದರೆ ಅಷ್ಟೊಂದು ಪ್ರಯಾರಿಟಿ, ಅಷ್ಟೊಂದು ಇಂಪಾರ್ಟೆಂಟ್ ಕೊಡೋ ಮಾರ್ಕ್ಸು 10ನೇ ಕ್ಲಾಸಲ್ಲಿ, 12th ಸ್ಟ್ಯಾಂಡರ್ಡಲ್ಲಿ, ಡಿಗ್ರಿನಲ್ಲಿ. ನಿಮಗೆ ನೆನಪಿದೆಯಾ ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ, ಯಾವ ಸಬ್ಜೆಕ್ಟ್ ಇತ್ತು ಅಂತ? ನನಗೆ ನೆನಪಿಲ್ಲ, ಪಕ್ಕ. ನಿಮಗೆ ನೆನಪಿದೆಯಾ? ಟೀಚರ್ಗೆ ನೆನಪಿರ್ಬೋದಾ? ಎಲ್ಲದರಲ್ಲೂ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಅಥವಾ ಡಿಗ್ರಿವರೆಗೂ ಎಲ್ಲ ಕಲ್ತಿರೋದ್ರಲ್ಲಿ ಎಲ್ಲ ಮಕ್ಕಳು ಎಲ್ಲದರಲ್ಲೂ ಔಟ್ ಆಫ್ ತೊಗೊಳಕ್ಕಾಗತ್ತಾ? ಅಕಾರ್ಡಿಂಗ್ ಟು ಮೀ ನಾಟ್ ಪಾಸಿಬಲ್. ಫ್ಲಾಲೆಸ್ ಆಗಿರೋದಕ್ಕಾಗತ್ತಾ? ಅಷ್ಟು ಪರ್ಫೆಕ್ಟಾಗಿ ಸಾಧ್ಯನೇ ಇಲ್ಲ. ಜೊತೆಗೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನು ಹಾಗೇ ಇರುತ್ತೆ. ಸ್ಪೆಷಲ್ ಕ್ಲಾಸಸ್ಗೆ ಸೇರಿಸ್ತಾರೆ. ಕರಾಟೆ, ಡ್ರಾಯಿಂಗು, ಕಲರಿಂಗು, ಆ ಥರ ಸಂಗೀತ, ಎಲ್ಲದರಲ್ಲೂ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಪರ್ಫೆಕ್ಟಾಗಿರಬೇಕು ಅಂತ. ಪಾಸಿಬಲ್ ಇದೆಯೇನ್ರಿ? ಮಕ್ಕಳಿಗೆ ಯಾಕೆ ಒತ್ತಡ ಹಾಕ್ಬೇಕು ಹೇಳಿ? ಪರ್ಫೆಕ್ಟಾಗಿರಬೇಕು ಅಂತ ನಾವೇ ಇರಲಿಲ್ಲ, ಯಾರೂ ಇರಲಿಲ್ಲ, ಆದ್ರೂ ಮಕ್ಕಳಿರಬೇಕು. ಮಕ್ಕಳಿಗೆ ಹೇಗಿರುತ್ತೆ ಒತ್ತಡ? 1ನೇ ಕ್ಲಾಸ್ ಅವನಿಗೆ ಅದನ್ನು ಯಾರೂ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಮಾರ್ಕ್ಸನ್ನು 1ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ವರೆಗೂ, ಡಿಗ್ರಿ ಮುಗಿಯೋವರೆಗೂ ಎಷ್ಟು ಸಬ್ಜೆಕ್ಟ್ ಕಲ್ತಿದ್ವಿ, ಎಷ್ಟು ಕಿರು ಪರೀಕ್ಷೆ ಆಯಿತು, ಎಷ್ಟು ಮೇನ್ ಪರೀಕ್ಷೆ ಆಯಿತು, ಎಷ್ಟು ಅರ್ಧವಾರ್ಷಿಕ ಆಯಿತು, ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮಾಡಿದ್ದೀವಿ, ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡ್ವಿ ಅಂತ ಯಾರಿಗಾದರೂ ನೆನಪಾದರೂ ಇರುತ್ತಾ? ಅಷ್ಟೊಂದು ಇಂಪಾರ್ಟೆನ್ಸ್ ಮಾರ್ಕ್ಸ್ಗೆ. ಏನು ಕಲ್ತ್ಕೊಂಡ್ರಿ ಅಂತ ಕೇಳಬೇಕಲ್ವ ಮಕ್ಕಳನ್ನು. ಅದಕ್ಕೆ ನಾವು ಮನೆಯಲ್ಲಿ ಒಂದು ಪದ್ಧತಿ ಮಾಡಿದ್ದೀವಿ. ಅವನದು ಎಕ್ಸಾಮ್ ರಿಸಲ್ಟ್ ಬರುತ್ತೆ, ಅವನಿಗೆ ಪೇಪರನ್ನು ಮನೆಗೆ ಕೊಟ್ಟು ಕಳಿಸ್ತಾರೆ. ಎಲ್ಲ ಕೂತ್ಕೊಂಡು ಸಬ್ಜೆಕ್ಟನ್ನೆಲ್ಲ ನೋಡ್ತೀವಿ. ಆಮೇಲೆ ಡಿಸೈಡ್ ಮಾಡ್ತೀವಿ ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಪ್ರಯತ್ನ ಬೇಕು ಅಂತ. ಪ್ರಯತ್ನ ಬೇಕಾಗಿರೋ ಸಬ್ಜೆಕ್ಟನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಅಷ್ಟೇ. ಮಕ್ಕಳು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಾನು ನೋಡಿದ್ದೀನಲ್ಲ, ಅವನಿಗೇನು ತಲೆನೇ ಕೆಡಿಸ್ಕೊಳ್ಳೋದೇ ಇಲ್ಲ. ನಿಧಾನಕ್ಕೆ ಅದನ್ನು ಜಾಸ್ತಿ ಓದಬೇಕಾ ಅಮ್ಮ, ಹಾಂ ಆಯಿತು ಅಂತ ಪ್ರಾಕ್ಟೀಸ್ ಮಾಡಿಬಿಡ್ತಾನೆ. ಅಲ್ಲಿಗೆ ಈಸಿ ಆಗೋಯ್ತು. ಅವ್ರು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ತನ್ನಿಂದ ತಾನೇ ಈಸಿ ಆಗುತ್ತೆ. ಈಸಿ ಆದರೆ ಅವ್ರಿಗೆ ಸ್ಟ್ರೆಸ್ ಇರಲ್ಲ. ಅಷ್ಟೇ ಅಲ್ವಾ ನಮಗೆ ಬೇಕಾಗಿರೋದು. ಮಕ್ಕಳು ಕಲಿಬೇಕು. ಇವತ್ತು ಕಲ್ತಿರೋದು ನಾಳೆಗೆ ಯೂಸ್ ಬರಬೇಕು, ಆ ಥರ ಕಲಿಬೇಕು. ಮಾರ್ಕ್ಸನ್ನು ಯಾಕೆ ನೆನ್ಪಿಟ್ಕೊಳ್ಬೇಕು? ಯಾಕೆ ಅಲ್ವಾ? ಯಾವುದನ್ನು ಅವಶ್ಯಕತೆ ಇದೆಯೋ, ಯಾವುದು ಇಂಪಾರ್ಟೆಂಟೋ ಅದರ ಮೇಲೆ ಒತ್ತಡ ಹಾಕೋಣ. ಯಾವ್ದು ಹೇಳಿ? ಕಲ್ತ್ಕೋ ಅಂತ. ಇವತ್ತಿಗೆ ಕಲ್ತ್ಕೋ, 2 ಕಲ್ತ್ಕೋ, ನಾಳೆಗೆ ಬೇಕು ಅಂಗಡಿಗೆ ಹೋದರೆ ಅಂತ. ಬೇಡದೇ ಇರೋದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಮಕ್ಕಳಿಗೂ ಒತ್ತಡ ಇಲ್ಲ, ನಮಗೂ ಒತ್ತಡ ಇಲ್ಲ. ಟೀಚರ್ ಹತ್ರ ಹಾಗೆ ಹೇಳಿದೆ. ನಾನಂತೂ ಎಲ್ಲ ಸಬ್ಜೆಕ್ಟಲ್ಲೂ ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ಎಲ್ಲ ಮುಗಿಸಿರೋವರೆಗೂ 25/25 ತೊಗೊಂಡಿದ್ದಿಲ್ಲ. ನೀವು ತೊಗೊಂಡಿದ್ದೀರಾ? ನನ್ನ ಮಗ ತಗೊಳ್ಳೋದೇ ಇದ್ದರೆ ನಾನೇನು ಹೇಳೋದಿಲ್ಲ ಅಂತ ಧೈರ್ಯವಾಗಿ ಹೇಳಿಬಿಟ್ಟು ಬಂದೆ. ನನಗೆ ಬೇಜಾರೂ ಇಲ್ಲ ಹೇಳಿದೆ ಅಂತ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಸರಿನೋ ತಪ್ಪೋ ಅದು ಅವ್ರಿಗೆ ಬಿಟ್ಟಿರೋದು. ಯಾಕಂದರೆ ಅವ್ರು ಕಲ್ತಿರೋ ರೀತಿ. ಆದರೆ ನನ್ನ ರೀತಿಯಲ್ಲಿ ಮಕ್ಕಳು ಮಕ್ಕಳ ಥರನೇ ಬೆರಿಬೇಕು. ಬರೀ ಮಾರ್ಕ್ಸ್ ಕಾರ್ಡಾಗಿ ಬೆಳೆದ್ರೆ ಏನು